ಸರ್ ಒನ್ಸ್ ಅಗೇನ್ ವಿಶ್ ಹ್ಯಾಪಿ ನ್ಯೂ ಇಯರ್ ಸರ್. ಥ್ಯಾಂಕ್ ಯು. ವಿಶ್ವಾಸ. ಥ್ಯಾಂಕ್ ಯು ಸರ್. ಸರ್ ಆ ಅರೇಂಜ್ಮೆಂಟ್ ಎಲ್ಲ ನೋಡಿ ನಿಮಗೆ ತುಂಬ ಖುಷಿಯಾಗಿರ್ಬೇಕಲ್ವಾ? ಆಗಲೇಬೇಕು, ಯಾಕಂದರೆ ಅದೆಲ್ಲ ಈ ವಿಶ್ವರೂಪ್ ಮಾಡಿರೋ ಮ್ಯಾಜಿಕ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತಿನ ನಿಮ್ಮ ಈ ಖುಷಿಗೆ ನಾನೇ ಕಾರಣ. ಅದೆಲ್ಲ ಅರೇಂಜ್ಮೆಂಟು ನಾನೇ ಮಾಡಿದ್ದು. ನೀನಾ? ಹೌದು ಸರ್. ಮತ್ತೆ ಈ ಮನೆಯಲ್ಲಿ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಸೆಟಪ್ ಮಾಡೋ ಟ್ಯಾಲೆಂಟ್ ಇನ್ಯಾರಿಗಿದೆ? ನೀವಂತೂ ಫುಲ್ ಇಂಪ್ರೆಸ್ ಆಗಿ ದಿಲ್ ಖುಷಿಯಾಗಿದ್ದೀರಾ. ಇದೇ ಖುಷಿಗೆ ನನಗೆ ಡಬಲ್ ಇಂಕ್ರಿಮೆಂಟ್ ಸಿಗುತ್ತಲ್ವ ಸರ್? ನೀನು ಮಾಡಿರೋ ಕೆಲಸಕ್ಕೆ ಬರೀ ಇಂಕ್ರಿಮೆಂಟ್ ಮಾತ್ರ ಅಲ್ಲ, ಮತ್ತೆ ಈ ವರ್ಷ ಕೊಡಬೇಕಾಗಿರೋ ಬೋನಸ್ಸು ಕಟ್ಟಾಗತ್ತೆ. ಕಟ್ಟ? ಎಸ್ ಸರ್ 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 ಖುಷಿ ಓವರ್ಲೋಡ್ ಆಗಿ ಕೆಲವೊಮ್ಮೆ ಕನ್ಫ್ಯೂಸ್ ಆಗುತ್ತಂತೆ ಸರ್. ಸರ್ ಕೋಪ ಇದ್ರೆ ಎರಡೆರಡು ತಟ್ಟೆ ಬಿಡಿ ಕಟ್ಟಿಗಿಟ್ಟಂದ್ರೆ ಹಾರ್ಟ್ ಪಟ್ ಅನ್ನತ್ತೆ ಸರ್. ಸರ್ ಈ ವರ್ಷ ಮದುವೆಗೆ ಇದೇ ವರ್ಷ 2 ಮಕ್ಕಳು ಮಾಡಿ ರೆಕಾರ್ಡ್ ಕ್ರಿಯೇಟ್ ಮಾಡ್ಬೇಕಂತಿದ್ದೆ ಸರ್. ಇಂಥ ಕಷ್ಟ ಜೀವಿ ಮೇಲೆ ಈ ಥರ ಕಠಿಣ ಕ್ರಮ ಯಾಕಂತ ಕೇಳ್ಬೋದಾ ಸರ್? ನನ್ನ ಪರ್ಮಿಷನ್ ಇಲ್ಲದೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ಯಲ್ಲ, ಅದೇ. ಅಂದ್ರೆ ನೀವು ಪರ್ಮಿಷನ್ ಕೊಟ್ಟಿಲ್ವಾ? ಕೊಟ್ಟಿಲ್ಲ ಸರ್. ಡಬಲ್ ಇನ್ಕ್ರಿಮೆಂಟ್ ಸಿಗುತ್ತೆ ಅಂತ ಆಸೆ ಪಟ್ಟಿದ್ದೆ, ಆದ್ರೆ ಲೀಲಾ ಮೇಡಮ್ ಡಬಲ್ ಡೋಸ್ ವ್ಯಾಕ್ಸಿನೇಷನ್ ಒಟ್ಟಿಗೆ ಕೊಟ್ಬಿಟ್ರು. ತಡ್ಕೊಳಕ್ಕಾಗ್ತಿಲ್ವೇ? ಚುಕ್ಕಿ, ಯು ಸೋ ಲಕ್ಕಿ. ಇವತ್ತಿಂದ ನಿನ್ನ ಅದೃಷ್ಟ ಬದಲಾಯ್ತು. ಏಜೆ ಅಂದ್ರೆ ಸಾಮಾನ್ಯದವರಲ್ಲ, ಅವರು ದೊಡ್ಡ ರೆಸ್ಟೋರೆಂಟ್ ಓನರು, ಬೆಸ್ಟ್ ಶೆಫು. ಅವ್ರು ನಿನ್ನ ಕೇಕ್ನ ತಿಂದು ಅಪ್ರಿಷಿಯೇಟ್ ಮಾಡಿದಾರಂದ್ರೆ ಅದು ಸಿಂಪಲ್ ಮ್ಯಾಟ್ರ್ ಅಲ್ಲ, ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಯು. ಅಷ್ಟೇ ಅಲ್ಲ, ಏಜೆ ನಿಂಗೆ ದೊಡ್ಡ ದೊಡ್ಡ ಆರ್ಡರ್ ಕೊಡಿಸ್ತಾರಂತೆ. ಅವ್ರು ಕೊಟ್ಟ ಮಾತಿಗೆ ತಪ್ಪದವ್ರೆ ಅಲ್ಲ. ಎಂತೆಂಥವ್ರಿಗೂ ಲೈಫ್ ಕಟ್ಕೊಟ್ಟಿದ್ದಾರೆ, ಇನ್ನು ನಿನಗೆ ಕಟ್ಕೊಡಲ್ವಾ? ಟೈಮ್ ವೇಸ್ಟ್ ಮಾಡಬೇಡ ಚುಕ್ಕಿ. ಏಜ್ ಎಷ್ಟು ಈಸಿಯಾಗಿ ಯಾರನ್ನೂ ಅಪ್ರಿಷಿಯೇಟ್ ಮಾಡಲ್ಲ. ನಿನಗೆ ಅಪ್ರಿಷಿಯೇಟ್ ಮಾಡಿದಾರಂದ್ರೆ ಅವ್ರು ನಿನ್ನ ಕೈ ಪಕ್ಕ ಬಿಡಲ್ಲ, ಅವ್ರು ನಿಂಗೆ ಸಹಾಯ ಮಾಡೇ ಮಾಡ್ತಾರೆ. ಇಷ್ಟು ಗುಡ್ ಚುಕ್ಕಿ. ಅಕ್ಕ, ನೀನು ಭಾವನ ಹೊಗಳುತ್ತಿದ್ಯಾ? ಅಯ್ಯೋ ಹೌದಾ? ನಾನು ಹಾಗೆಲ್ಲ ಮಾತಾಡ್ಬಿಟ್ನಾ? ಭಾವನ್ ಇಷ್ಟೊಂದು ಹೊಗಳುತ್ತಿದ್ಯಾ? ಗಂಡನ ಮೇಲೆ ಫುಲ್ ಲವ್ವಾ? ಲವ್ ಇದ್ರೂ ತಪ್ಪೇನಿಲ್ಲ ಬಿಡು, ಹಸ್ಬೆಂಡ್ ಅಂದ್ಮೇಲೆ ಅಷ್ಟು ಪ್ರೀತಿ ಇಲ್ದೇ ಇರತ್ತಾ? ಹೋಗೆ, ಒಬ್ರ ಗುಣನ ಅಪ್ರಿಷಿಯೇಟ್ ಮಾಡೋದು ಲವ್ ಅನ್ನಲ್ಲ, ಬಿಗ್ ಹಾರ್ಟ್. ನನಗೆ ಬಿಗ್ ಹಾರ್ಟ್ ಇದೆ ಮೇಡಮ್. ನಿಮ್ಮ ಬಿಗ್ ಹಾರ್ಟಿಂದ ಈ ಸ್ಮಾಲ್ ಹಾರ್ಟಿಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಮೇಡಮ್. ನಿಮ್ಗೆ ಅಷ್ಟೊಂದು ಸಿಟ್ಟಿದ್ರೆ 2 ಹೊಡೆದು ಬಿಡಿ. ಅಯ್ಯೋಯ್ಯೋ, ಹೊಡೆಯೋದು ಬಡಿಯೋದೆಲ್ಲ ಮಹಾ ಪಾಪ. ಯಾಕೆ ಬ್ರೋ ನನ್ನ ಕೈಲಿ ಈ ಥರ ಎಲ್ಲ ಕೆಲಸ ಮಾಡಿಸ್ತಿದ್ದೀರಾ? ನೀವು ಕೊಟ್ಟರು ಪರವಾಗಿಲ್ಲ, ಆದರೆ ಏಜೆ ಸರ್ ಕೊಟ್ರಲ್ಲ, ಅವ್ರು ಕೊಟ್ಟಿದ್ದು ತಡ್ಕೊಳಕ್ಕಾಗ್ತಿಲ್ಲ ಮೇಡಮ್. ಹೌದಾ? ನಮ್ಮ ಚುಕ್ಕಿ ಕೊಟ್ಟ ಹಾಗೆ ನಿಮ್ಗೆ ಯಾರು ಟಿಪ್ಸ್ ಕೊಟ್ರಾ? ಕೊಡಬೇಕಾಗಿರೋ ಇಂಕ್ರಿಮೆಂಟನ್ನು ಕಟ್ ಮಾಡಿದ್ರು. ಪಾಪ, ಯಾಕ ಅವ್ರ ಪರ್ಮಿಷನ್ ಇಲ್ದಿ ಪಾರ್ಟಿನ ಅರೇಂಜ್ಮೆಂಟ್ ಮಾಡಿದಕ್ಕೆ. ಪರ್ಮಿಷನ್ ಸಿಕ್ಕಿದೆ ಅಂತ ಸತ್ಯ ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳಿ ನನ್ನನ್ನು ಬಲಿಕ ಬಕ್ರ ಮಾಡಿಬಿಟ್ರಲ್ಲ ಮೇಡಮ್. ಏನು ಮಾಡೋಕ್ಕಾಗತ್ತೆ ಬ್ರೋ? ರುಚಿಯಾಗಿರೋ ಸಾಂಬಾರು ಮಾಡ್ಬೇಕಂದ್ರೆ ಎಷ್ಟೋ ತರಕಾರಿನ ಕೊಟ ಅಂತ ಕಟ್ ಮಾಡಿ ಬಲಿ ಕೊಡ್ಬೇಕಾಗತ್ತಲ್ವಾ? ಚುಕ್ಕಿ, ಹೋಗೋಣ. ಬಾಯ್. ಇಷ್ಟು ವರ್ಷ ಯಾವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೇ ಇಲ್ಲ, ಆದರೆ ಈ ವರ್ಷ ಮನೇಲೇ ಸೆಲೆಬ್ರೇಟ್ ಮಾಡಿದ್ವಲ್ಲ ಅನ್ನೋ ಖುಷಿ ಒಂದು ಕಡೆ, ಆದರೆ ಆ ಲೀಲನಿಂದ ಆಯ್ತಲ್ಲ ಅನ್ನೋ ಇರಿಟೇಷನ್ ಇನ್ನೊಂದು ಕಡೆ. ಅಲ್ಲ ಅಕ್ಕ, ನಿನ್ನೆ ನೀನು ಈ ಮನೇಲೆ ಪಾರ್ಟಿ ಮಾಡೋಣ ಅಂತ ಕೇಳಿದ್ದಕ್ಕೆ ಏಜೆ ನಿನ್ನ ಮೇಲೆ ಹೇಗೆ ರೇಗಾಡ್ಬಿಟ್ರು, ಆದರೆ ಆ ಲೀಲಾಗ್ ಮಾತ್ರ ಅದು ಹೇಗೆ ಒಪ್ಕೊಂಡ್ಬಿಟ್ರು? ಅವ್ರು ಒಪ್ಕೊಂಡಿರಲಿಲ್ಲ. ಆ ಲೀಲಾ ಗೇಮ್ ಪ್ಲೇ ಮಾಡಿ ಅವ್ರನ್ನ ಒಪ್ಸಿದ್ಲು ಅಂತ ನಿಮಗೆ ಗೊತ್ತಿದೆ ತಾನೆ. ಮೋಸ ಮಾಡಿ ಹೊಸ ವರ್ಷ ಶುರು ಮಾಡಿದ್ದಾಳೆ. ಹೇಗಾದರೂ ಶುರು ಮಾಡಿ, ನಾವೇ ಏಜೆ ಪರ್ಮಿಷನ್ ಇಲ್ಲದೆ ಏನಾದರೂ ಮಾಡಿದ್ರೆ ಸುಮ್ಮನೆ ಇರ್ತಾರ ಏಜೆ? ಹೋಗ್ಲಿ, ನಮ್ಮನ್ನು ಬಿಡು. ಸ್ವಂತ ಮಕ್ಕಳೇ ಏನಾದರೂ ಮಾಡಿದ್ರೆ ಸುಮ್ಮನೆ ಇರೋದಿಲ್ಲ, ಅಂಥದ್ರಲ್ಲಿ ಅವಳು ಮಾತ್ರ ಏನು ಮಾಡೋದಿಲ್ಲ. ಆ ಲೀಲಾ ಅದೇನು ಮೋಡಿ ಮಾಡಿದವಳೋ ಗೊತ್ತಿಲ್ಲ. ಯಾರ ಮಾತು ಕೇಳದೇ ಇರೋ ಏಜೆ ಇವತ್ತು ಅವಳ ಮಾತು ಕೇಳ್ತಿದ್ದಾರೆ. ಮಾತು ಕೇಳೋದಿರಲಿ, ಅಧಿಕಾರನ ಒಂದಾದ್ಮೇಲೆ ಒಂದು ಅವಳ ಕೈಗೆ ಸೇರಿಸ್ತಿದ್ದಾರೆ. ಇದಕ್ಕೇನಂತೀರ? ಹೌದು, ಮೊನ್ನೆ ಏಜೆನ ತವ್ರ ಮನೆಗೆ ಕರ್ಕೊಂಡು ಹೋದ್ಲು, ನಿನ್ನೆ ಪಾರ್ಟಿ ಮಾಡೋದ್ಲು, ಇವತ್ತು ಫಾರಿನ್ ಪ್ರಾಜೆಕ್ಟ್ ಕೂಡ ಸೈನ್ ಮಾಡ್ತಿದ್ದಾಳೆ.
ಏಜೆ ಬಿಟ್ರೆ ಆ ಲೀಲನ ಗತಿ ಅನ್ನೋ ರೀತಿ ಆಗ್ಬಿಡತ್ತೆ. ಒಟ್ನಲ್ಲಿ ಎಲ್ಲಾರ ಕತೆನೂ ಮುಗೀತು. ನಾವೇನಿದ್ರು ಈ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಜ್ಜಿ ಮಾತ್ಗೂ ಹೇಳ್ತಿದ್ರು ಆ ಲೀಲಾ ನಮ್ಗಿಂತ ವಯಸ್ಸಲ್ಲಿ ಚಿಕ್ಕವಳಾದ್ರೂ ನಮ್ಗಿಂತ ಟಾಪ್ ಪೊಸಿಷನ್ನಲ್ಲಿ ಇದ್ದಾಳೆ ಅಂತ. ಆದ್ರೆ ಅದನ್ನ ನಾವ್ ಯಾರು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಬಟ್ ಅದೀಗ ನಿಜ ಆಗ್ತಿದೆ, ಅವಳು ನಮ್ಮೆಲ್ರಿಗಿಂತ ಟಾಪಲ್ಲಿ ಇದ್ದಾಳೆ. ಒಟ್ನಲ್ಲಿ ಕಿಶೋರ್ ಪವನ್ ನೋಡಿದ್ರೆ ಪಾಪ ಅನ್ಸತ್ತೆ. ನಾವೇನೋ ಇಲ್ಲಿ ಇಯರ್ ಎಂಡ್ ಪಾರ್ಟಿ ರಿಲ್ಯಾಕ್ಸೇಷನು ಅಂತ ಆರಾಮಾಗಿದ್ದೀವಿ. ಆದ್ರೆ ಪಾಪ ಅವರು 24 hours ಕಷ್ಟಪಡ್ತಾರೆ, ಅದಕ್ಕೇನು ಬೆಲೆನೇ ಇಲ್ಲ. ಅಲ್ಲಿ ಬಿಡು, ಇಲ್ಲಿ ದುರ್ಗಾಕಂಗೆ ಬೆಲೆ ಇಲ್ಲ. ಸುಮ್ಮನೆ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಕ್ಕ. ನೀವೇ ಯೋಚನೆ ಮಾಡಿ ಈ ಮನೇಲಿ ಏನೇನು ನಡೀತಿದೆ ಅಂತ. ನಿಮ್ಮ ಕೈಯಿಂದ ಯಾವ್ಯಾವ ಅಧಿಕಾರ ಕೈ ತಪ್ಪು ಹೋಗ್ತಿದೆ ಅಂತ ಆಗ ನಿಮ್ಗೆ ಗೊತ್ತಾಗತ್ತೆ. ಲಕ್ಷ್ಮಿ ಅಕ್ಕ, ಇಷ್ಟು ದಿನ ನಮ್ಮ ದುರ್ಗಾ ಅಕ್ಕನೇ ಟಾಪು ಅಂತ ಅವ್ರ ಹಿಂದೆ ನಾನು ನೀನು ಸುತ್ತಾ ಇದ್ವಿ. ಈಗ ಅವರು ನಮ್ಮ ಜೊತೆ ಸೇರ್ಕೊಂಡು ಲೀಲಾ ಹಿಂದೆ ಲೀಲಾ ಅತ್ತೆ ಅಂತ ಸುತ್ತಬೇಕಾಗತ್ತೆ. ಹೌದೌದು, ಇಷ್ಟು ದಿನ ನೀವು ಅವಳನ್ನ ಅತ್ತೆ ಅಂತ ಒಪ್ಕೊಳ್ಳಿಲ್ಲ. ಆದ್ರೆ ಇನ್ಮುಂದೆ ಆ ಲೀಲಾ ಮಹಾರಾಣಿನ ಅತ್ತೆ ಅಂತ ಒಪ್ಕೊಳ್ಳೋ ಟೈಮ್ ಹತ್ರ ಬರ್ತಿದೆ. ಅವಳನ್ನ ನಾನು ಯಾವತ್ತೂ ಅತ್ತೆ ಅಂತ ಕರೆದಿಲ್ಲ, ಅತ್ತೆ ಅಂತ ಒಪ್ಕೊಳ್ಳೋದು ಇಲ್ಲ. ಅವಳಿಗೆ ಈ ಮನೆ ಸಿಕ್ಕಿರೋ ಅತ್ತೆ ಸ್ಥಾನನ ಉಳಿಯೋದಕ್ಕೂ ನಾನು ಬಿಡೋದಿಲ್ಲ. ಏನೋ ಚಿಕ್ಕ ಹುಡುಗಿ ಆಟ ಆಡ್ಕೊಂಡಿರ್ಲಿ ಅಂತ ಬಿಟ್ರೆ ನನ್ನ ಕುರ್ಚಿನೇ ಅಲ್ಲಾಡೋ ಹಾಗೆ ಮಾಡಿದ್ಯಾ. ಇನ್ನು ಮುಂದೆ ನಿನ್ನ ಆಟ ಶುರು. ಅಪ್ಪ, ಲಾಯರ್ ಫೋನ್ ಮಾಡಿದ್ರು, ಬರ್ತಿದಾರಂತೆ. ಗುಡ್. ನಮ್ಮ ಕಡೆಯಿಂದ ಎಲ್ಲ ರೆಡಿ ಇದೆಯಪ್ಪ. ಲಾನ್ ಅಂದರೆ ಲಾನಲ್ಲಿ, ಇಲ್ಲ ಅಂದರೆ ಮನೇಲೆ ಮೀಟಿಂಗ್ ಅರೇಂಜ್ ಮಾಡ್ತೀವಿ. ಫೈನಲಿ ಇದು ನನ್ನ ಅಂತರದ್ದು ಡ್ರೀಮ್ ಪ್ರಾಜೆಕ್ಟು. ಈ ಪ್ರಾಜೆಕ್ಟ್ ಬಗ್ಗೆ ಅಂತರ 100 ಕನಸುಗಳನ್ನ ಕಂಡಿದ್ಲು. ನಮ್ಮ ದೇಶದ ಪ್ರಾಡಕ್ಟು ಹೊರ ದೇಶದ ಮಾರ್ಕೆಟ್ ರೀಚ್ ಆಗಬೇಕು, ಒಳ್ಳೆ ಹೆಸರು ಮಾಡಬೇಕು, ನಮ್ಮ ದೇಶದ ಕೆಪಾಸಿಟಿ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ಲು. ಬಟ್ ನಾವು ಅಪ್ಪ, ಪ್ಲೀಸ್ ಫೀಲ್ ಆಗಬೇಡಿ. ನಮ್ಮೆಲ್ಲರ ಖುಷಿ ನಿಮ್ಮ ಖುಷಿಲಿದೆ.